ದಿನಾಂಕ 30/7/2024 ಮಂಗಳವಾರದಂದು ಬಾಗಲಕೋಟೆಯಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಜಿಲ್ಲಾ ಬಾಗಲಕೋಟೆ ಇವರ ಸಹಯೋಗದಲ್ಲಿ ಜಿಲ್ಲಾ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ತಾಲೂಕು ಅಧ್ಯಕ್ಷರುಗಳಿಗೆ ಸನ್ಮಾನ ಹಾಗೂ ಸಾಧಕರಿಗೆ ಸನ್ಮಾನ ಹಾಗೂ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಗ್ಲಿ ಹಾಗೂ ಶ್ರೀ ಹೆಬ್ಬಳ್ಳಿಯ ದೊಡ್ಡಲಾಲ್ ಸಾಬ್ ಅಜ್ಜನವರು ಸಸಿಗೆ ನೀರನ್ನು ಹಾಕುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಜೋರಾಗಿ ಚಪ್ಪಾಳೆ ಕೊಡ್ತಾದ್ರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಂಗ್ಲಿ ಮಾತನಾಡಿ, ಪತ್ರಿಕೆ ಹೇಗೆ ನಡೆಸಬೇಕು, ಪತ್ರಿಕೆ ಅಂದರೆ ಏನು, ಪತ್ರಿಕೆ ಹೇಗೆ ಇರಬೇಕು ಎಂಬ ವಿಷಯಗಳ ಬಗ್ಗೆ ತಿಳುವಳಿಕೆಯ ಮಾತುಗಳನ್ನು ತಿಳಿಸಿದರು. ಅದೇ ರೀತಿ ಶಾಸಕರಾದ ಜಗದೀಶ್ ಬುಡಗಂಡಿಯ ಬಗ್ಗೆ ಮಾತನಾಡಿ, ನಮ್ಮ ಸಂಘದ ಪದಾಧಿಕಾರಿಗಳಿಗೆ ನಿಮ್ಮ ಸಂಘ ರಿಜಿಸ್ಟರ್ ಆಗಿಲ್ಲ ಎಂದು ಮಾತನಾಡಿದ್ದೀರಾ. ಅಧಿಕಾರದ ಮತದಿಂದ ಮಾತನಾಡುವುದನ್ನು ಮೊದಲು ಬಿಡಿ, ಕನಿಷ್ಠ ತಿಳುವಳಿಕೆ ಇರುವ ಶಾಸಕನಾಗು. ಮಾತನಾಡುವ ತೆವಲಿಗೆ ಏನೇನೋ ಮಾತನಾಡಬೇಡ. ಪತ್ರಕರ್ತರ ಬಗ್ಗೆ ಏನು ಗಂಧಗಾಳಿ ಗೊತ್ತು ನಿಮಗೆ? ಪತ್ರಕರ್ತರ ಬಗ್ಗೆ ಮಾತನಾಡಬೇಕಾದ್ರೆ ಬಾಯಿಯನ್ನು ಬಿಗಿಡಿದು ಮಾತನಾಡು. ನಮ್ಮ ಸಂಘದ ರಿಜಿಸ್ಟರ್ ಆಗಿದೆಯೋ ಇಲ್ಲ ಎಂಬುದನ್ನು ನಿಮ್ಮ ಅಧಿಕಾರಿಗಳ ಮುಖಾಂತರ ತಿಳಿದುಕೊಳ್ಳುವ ಕೆಲಸ ಮಾಡು. ನಿನ್ನ ಮನೆಗೆ ನೀನು ಕೋಟ್ಯಾಧಿಪತಿಯಾಗಿರಬಹುದು, ಆದರೆ ಜಮಖಂಡಿಯಲ್ಲಿ ಒಳ್ಳೆ ಕೆಲಸಗಳು ಆಗುವುದನ್ನು ಮೊದಲು ಮಾಡು ಎಂದು ಶಾಸಕರ ವಿರುದ್ಧ ಆಕ್ರೋಶದ ನುಡಿಗಳನ್ನು ವ್ಯಕ್ತಪಡಿಸಿದರು. ಏನು ಶಾಸಕರು ಇವತ್ತು ದುಡ್ಡಿನ ಮದ ಅಧಿಕಾರ ಮತದಿಂದ ಇವತ್ತು ಮಾತಾಡ್ತಾ ಇರ್ಬೋದು. ದಯಮಾಡಿ ಅದನ್ನೆಲ್ಲ ಬಿಟ್ಟು ಇವತ್ತೇನು ಇವತ್ತು ನಮ್ಮ ತಾಲೂಕು ಅಧ್ಯಕ್ಷರು ರವಿ ದೊಡ್ಡಮನೆಯವರು ನನ್ನ ಗಮನಕ್ಕೆ ತಂದಂಗೆ ನಿನ್ನೆ ದಿನ ಶಾಸಕರಾದಂಥ ಜಗದೀಶ್ ಬುಡಗಂಟಿಯವರು ನಮ್ಮ ಪದಾಧಿಕಾರಿಗಳ ಮಧ್ಯೆ ಏನ್ ಜಟಾಪಟಿ ನಡೀತು, ಏನ್ ಕೆಲವು ವಿಚಾರ ಆಯಿತು, ಆ ವಿಡಿಯೋದಲ್ಲಿ ನಾನು ನೋಡಿದಂಗೆ, ಜೊತೆಗೆ ಇವತ್ತು ಸಂಕ್ಷಿಪ್ತ ವರದಿ ಜಮಖಂಡಿಯಿಂದ ಬಂದು ಇವತ್ತು ಬಾಗಲಕೋಟೆಗೆ ವರದಿ ನೀಡಿದಂತ ನಮ್ಮ ರವಿ ದೊಡ್ಡಮನೆಯವರ ವರದಿ ಅನ್ವಯ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಾನ್ಯ ಶಾಸಕರೇ, ದಯಮಾಡಿ ಅದನ್ನೆಲ್ಲ ಬದಿಗೊತ್ತಿ ನೋಡಿ. ಇವತ್ತೇನು ನೀವು ಹೇಳಿದಿರೋ ನಮ್ಮ ಸಂಘ ರಿಜಿಸ್ಟರ್ ಆಗಿಲ್ಲ, ಇರೋದು ಒಂದೇ ಸಂಘಟನೆ ಅಂತ ಏನು ಪೂರ್ವಾಗ್ರಹ ಪೀಡಿತರಾಗಿದ್ರು, ದಯಮಾಡಿ ಆ ಕಣ್ಣಿಗೆ ಬಂದಿರುವ ಅಧಿಕಾರದ ಮದದ ಏನಿದು ಬರೆ ಅದನ್ನ ಕಳಿಸಿ ಹೊರಗಡೆ ಬರ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ವೇದಿಕೆ ಮೂಲಕ ಪತ್ರಕರ್ತರಿಗೆ ನಮ್ಮ ಸಂಘದ ರಿಜಿಸ್ಟ್ರೇಷನ್ ಕಾಪಿ ಇದು ಶಾಸಕರಿಗೆ ನೋಡು ಅಂತ ಹೇಳ್ತಾ, ಕನಿಷ್ಠ ತಿಳುವಳಿಕೆ ಒಬ್ಬ ಶಾಸಕರಾದಂತ ನೀನು ಬೆಳೆಸ್ಕೋ. ಸುಮ್ಮನೆ ಮಾತಾಡೋ ತೆವಲಿಗೆ ಏನ್ ಬೇಕು ಮಾತಾಡಬೇಡ. ಇವತ್ತು ಅಧಿಕಾರಿ ವರ್ಗದವರು ಸೆಲೆಕ್ಟ್ ಮಾಡಕ್ಕಿದ್ದಾರೆ. ಇಲ್ಲಿವರೆಗೆ ಪ್ರತಿ ವರ್ಷ ನಡೆದುಕೊಂಡು ಬಂದ ರೀತಿಯಲ್ಲಿ ಆ ತಹಸೀಲ್ದಾರ್ ಮುಖಾಂತರ ಸಮಿತಿಯಲ್ಲಿ ಯಾರಿಗೆ ಕೊಡ್ಬೇಕು ಏನಿಲ್ಲ, ಪ್ರತಿ ಸಂಘಟನೆಗೆ ಒಬ್ಬೊಬ್ಬರನ್ನ ಗುರುತಿಸಿ ಪತ್ರಕರ್ತರ ಸಂಘಟನೆ ಒಬ್ಬೊಬ್ಬರಿಗೆ ಆ ಸಂಘದವ್ರು ಯಾರು ಹೇಳ್ತಾರೆ ಅವ್ರಿಗೆ ಕೊಡಂತ ವಾಡಿಕೆ ಇವತ್ತು ಜಮಖಂಡಿ ತಾಲೂಕಲ್ಲಿ ಇದೆ. ಅದನ್ನ ಬಿಟ್ಟು ಏಕಾಂಗಿ ಪ್ರಪ್ರಥಮ ಬಾರಿಗೆ ಆಯ್ಕೆಯಾದ ಒಂದು ಶುಭಕರ್ ಫ್ಯಾಕ್ಟರಿ ಮಾಲೀಕರಾದಂತ ನಿನಗೆ ಏನ್ ಗಂಧಗಾಳಿ ಗೊತ್ತಂತ ನೀನು ಪತ್ರಕರ್ತರ ಬಗ್ಗೆ ಮಾತಾಡ. ಒಬ್ಬ PAಗಳು PS ಗಳು ಇಂಟೆಲಿಜೆನ್ಸ್ ಇರ್ತದೆ. ದಯಮಾಡಿ ಆ ನಿಟ್ಟಿನಲ್ಲಿ ಯಾರ ಬಗ್ಗೆನೇ ಒಂದು ಅವಹೇಳನಕಾರಿ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ನಿನ್ನ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ಲಸ್ ನಿನ್ನ PAಗಳಿಂದ ಅದು ರಿಜಿಸ್ಟ್ರೇಷನ್ ಆಯಿತು ನಕಲಿಯೋ ಅಸಲೋ ಅಂತ ಭಾರಿ ಬಿಗಿ ಹಿಡಿತದಿಂದ ಮಾತಾಡುವಂಥದ್ದು ಕಲಿ ಅಂತ ಈ ಸಂದರ್ಭದಲ್ಲಿ ನಿನಗೆ ಪಾಠ ಹೇಳಕ್ ನಾನು ಇಷ್ಟಪಡ್ತೀನಿ. ಆದಷ್ಟು ನೀನು ಆಗಸ್ಟ್ 10 ಒಳಗಡೆ ಇದಕ್ಕೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್ ಬಂಗ್ಲಿ ರಾಜ್ಯಾಧ್ಯಕ್ಷರು, ಕಾರ್ಯನಿರತ ಪತ್ರಕರ್ತರ ಧ್ವನಿ ಕಸ್ತೂರಿ ಮಠ ಸ್ವಾಮಿಗಳು, ದೊಡ್ಡಲಾಲ್ ಸಾಬ್ ಅಜ್ಜನವರು, ಜಿಲ್ಲಾಧ್ಯಕ್ಷರಾದ RD ಬಾಬು, ಜೂನಿಯರ್ ಉಪೇಂದ್ರ ಚಲನಚಿತ್ರ ನಟರು ಹಾಗೂ ಎಲ್ಲ ಕಾರ್ಯನಿರತ ಪತ್ರಕರ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು.